ಹಾಯ್ ಫ್ರೆಂಡ್ಸ್, ಇವತ್ತು ಆರೋಗ್ಯಕರ ರಾಗಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲೊಂದು ಕಪ್ಪು ರಾಗಿ ತಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಅದು ಧೂಳೆಲ್ಲ ಇರುತ್ತೆ. ಮತ್ತು ರಾಗಿ ಮೇಲೆ ವೈಟ್ಗೆ ಸಿಪ್ಪೆ ಥರ ಇರುತ್ತೆ, ಅದೆಲ್ಲ ಬರುತ್ತೆ. ನಾವು ಚೆನ್ನಾಗೇ ತೊಳೆದಷ್ಟು ಒಂದು 5-6 ಸಲ ನೀಟಾಗಿ ತೊಳ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ಥರ ಇರುತ್ತೆ. ಇದನ್ನು 1 ಅವರ್ ನೆನೆಸಿದ್ದೆ ನಾನು. ನೆನೆಸಿ ಇವಾಗ ರುಬ್ಬಕ್ಕೆ ಎತ್ಕೊತಿದ್ದೀನಿ. ಇದು ರುಬ್ಬಕ್ಕೆ ಫುಲ್ಲು ರಾಗಿ ಹಾಕ್ಕೊತಾ ಇದ್ದೀನಿ. 1 ಕಪ್ಪು. ಇದ್ರ 3/4 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಮತ್ತು ಬೆಲ್ಲ 3/4 ಕಪ್ ತೊಗೊಂಡಿದ್ದೀನಿ. ನಿಮಗೆ ನೋಡಿ ಸ್ವೀಟು ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾವು ಮೀಡಿಯಮ್ಮಾಗೇ ಸ್ವೀಟ್ ತಿನ್ನೋದು, ಹಂಗಾಗಿ ನಾನು 3/4 ಕಪ್ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಒಂದು 7ರಿಂದ 8 ತೊಗೊಂಡಿದ್ದೀನಿ. 1 ಕಪ್ಪು ನೀರು ಹಾಕ್ಕೊಂಡು ಇದು ಸಣ್ಣಕ್ಕೆ ಪ್ಲೇನ್ ಪೇಸ್ಟ್ ಮಾಡ್ಕೊಬೇಕು. ನುಣ್ಣಗೆ ರುಬ್ಕೊಂಡು ನೋಡಿ ಈ ಥರ ರುಬ್ಕೋಬೇಕು. ಇದು ದೊಡ್ಡದು ಫಿಲ್ಟ್ರ್, ಇದು 2 ಸಲ ಫಿಲ್ಟ್ರ್ ಮಾಡ್ಕೋಬೇಕು. ನಾವು ಫಸ್ಟ್ 1 ಸಲ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇದು ಒಂದು 5ರಿಂದ 6 ಜನಕ್ಕೆ ಆಗೋಷ್ಟು ನಾನು ಮಾಡಿ ತೋರಿಸ್ತಿರೋದು. ನೋಡಿ, 1 ಕಪ್ಪು ದೊಡ್ಡ ಕಪ್ಪಲ್ಲಿ ತೊಗೊಂಡಿರೋದು ರಾಗಿ. ಇದು ನೀಟಾಗಿ ಫಿಲ್ಟ್ರು ಮಾಡ್ಕೊಬೇಕು. ಅದೆಲ್ಲ ಮೇಲ್ಗಡೆ ಬರುತ್ತೆ ಹೊಟ್ಟೆಲ್ಲ. ಆಮೇಲೆ ಅದನ್ನು ತೆಗೆದು ಬೇರೆ ಇನ್ನೊಂದು ಫಿಲ್ಟ್ರ್ ತೊಗೋಬೇಕು. ಮಾಮೂಲಿ ಈ ಕಾಫಿ ಟೀ ಏನು ಸೋದಿಸ್ತೀವಿ ಆ ಥರ ಫಿಲ್ಟ್ರು ಒಂದು ತಗೊಂಡು ಮತ್ತು ಇನ್ನೊಂದು ಸಲ ಫಿಲ್ಟ್ರು ಮಾಡ್ಕೊಬೇಕು. ಇದನ್ನು ನೋಡಿ ಈ ಥರ. ಅದು ಒಟ್ಟು ಇನ್ನೂ ಇರುತ್ತೆ. ಅದನ್ನು 1 ಸ್ಪೂನು ಸಹಾಯದಿಂದ ನೀಟಾಗಿ ನಾವು ಹಾಲು ಈ ಥರ ತಿರುಗಿಸ್ತಿದ್ರೆ ಹೊಟ್ಟೆಲ್ಲ ಮೇಲ್ಸ್ಲಿ ಬರುತ್ತೆ. ಆಮೇಲೆ ನಮಗೆ ಎಷ್ಟು ಐಸ್ ಬೇಕು ನೋಡಿಕೊಂಡು ಹಾಕ್ಕೋಬೇಕು. ಐಸ್ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಆಪ್ಷನಲ್ಲು. ಅಂದರೆ ತಂಪಾಗಿರುತ್ತೆ ಈ ಬಿಸಿಲಿಗೆ ಅಂದ್ಬಿಟ್ಟು ಹಾಕಿದ್ದೀನಿ. ನೋಡಿ, ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.